ಬಿಗ್ ಬಾಸ್ ಸೀಸನ್ 30ಗೆ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಸ್ಟಾರ್ಟ್ ಆಗಿದೆ. ಏನಕ್ಕೆ ಅಂದ್ರೆ ಕಲರ್ಸ್ ವಾಹಿನಿಯಲ್ಲಿ ಅಫಿಷಿಯಲ್ ಆಗಿ ಬೇಗ ಈ ಸತಿ ಬಿಗ್ ಬಾಸ್ ಸೀಸನ್ 13 ಕನ್ನಡಿಗರ ಹಬ್ಬ ಸ್ಟಾರ್ಟ್ ಆಗ್ತದೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಆದ್ರೆ ಇಂಥವರೇ ಬರ್ತಾರೆ 100% ಅಂತಂದ್ಬಿಟ್ಟು ಹೇಳೋದು ಸ್ವಲ್ಪ ಕಷ್ಟ. ಆದ್ರೆ ಈ ವ್ಯಕ್ತಿಗಳು ಬರಬಹುದು, ಬರೋ ಚಾನ್ಸಸ್ ಹೆಚ್ಚಿದೆ ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆ ಅಂತೂ ಇಲ್ಲಿ ನಡೀತಿದೆ. ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಅಂತೂ ಇಲ್ಲಿ ಇದ್ದೇ ಇದೆ. ನಿನ್ನೆ ಅಷ್ಟೇ ಒಂದು ವಿಡಿಯೋ ಕೂಡ ಇಲ್ಲಿ ಮಾಡಾಕಿದೆ. ಈ ಸತಿ ಕಾಮನ್ ಪೀಪಲ್ಗಳಿಗೆ ಇಲ್ಲಿ ಅವಕಾಶ ಸಿಗುತ್ತಾ ಅಂತಂದ್ಬಿಟ್ಟು ಇಲ್ಲಿ ಮೇ ಬಿ ಪ್ರೋಮೋ ನೋಡಿದ ತಕ್ಷಣ ಇಲ್ಲಿ ಗೊತ್ತಾಯ್ತು. ಪ್ರೋಮೋ ಅಂತೂ ಸಖತ್ತಾಗಿದೆ, ಲೋಗೋ ಕೂಡ ತುಂಬಾನೇ ಚೆನ್ನಾಗಿದೆ, ಅದ್ಭುತವಾಗಿದೆ. ಅಂದ್ರೆ ಸೀಸನ್ ಇಂದ ಸೀಸನ್ಗೆ ಯಾವಾಗಲೂ ಕೂಡ ಬೆಟರ್ ಆಗಿ ಕೊಡೋಕೆ ಇಲ್ಲಿ ನೋಡ್ತಾನೆ ಇರ್ತಾರೆ. ಅದೇ ರೀತಿ ಬೆಟರ್ ಆಗಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಕಂಟೆಸ್ಟೆಂಟ್ಗಳು ಕೂಡ ಅಷ್ಟೇ. ಅಂದ್ರೆ ಬಿಗ್ ಬಾಸ್ ಸೀಸನ್ 12 ಅಂತೂ ಸಖತ್ತು. ಇನ್ನು ಆ ಗುಂಗಿಂದನೇ ಈಚೆ ಬಂದಿಲ್ಲ. ಈಗಷ್ಟೇ IPL ಸೀಸನ್ ಕೂಡ ಇಲ್ಲಿ ಮುಗ್ದಿದೆ, ಅದರಿಂದನೂ ಕೂಡ ಈಚೆ ಬಂದಿಲ್ಲ. ಆದ್ರೆ ಬೇಜಾರಾಗಿತ್ತು, ಏನಪ್ಪ IPL ಕೂಡ ಮುಗೀತಲ್ವಾ ಅಂತಂದ್ಬಿಟ್ಟು. ಅಂದ್ರೆ ಕ್ರಿಕೆಟ್ ಪ್ರಿಯರಿಗೆ ಇಲ್ಲಿ IPL ಅಂದ್ರೆ ಹಬ್ಬ. ಈಗ ಬಿಗ್ ಬಾಸ್ ಪ್ರಿಯರಿಗೆ ಹಬ್ಬ ಸ್ಟಾರ್ಟ್ ಆಗಿದೆ. IPL ಮುಗಿದ್ರೆ ಏನಾಯ್ತು ಬಿಡಿ, ಈಗ ನಾವು ಕನ್ನಡದ ಬಿಗ್ ಬಾಸ್ ನ ಮತ್ತೆ ಬೇಗನೆ ತರ್ತಿದೀವಿ ಅಂತಂದ್ಬಿಟ್ಟು ಕಲರ್ಸ್ ವಾಹಿನಿ ಈಗ ಪ್ರೋಮೋ ಕೂಡ ಬಿಡುಗಡೆ ಮಾಡಿದ್ದಾರೆ. ಎಲ್ಲಾ ಕಡೆ ಈಗ ಚರ್ಚೆ ಆಗ್ತಿರೋದು ಒಂದೇ, ಇಷ್ಟು ಬೇಗ ಇಲ್ಲಿ ಈ ಸತಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಬಿಗ್ ಬಾಸ್ ಸೀಸನ್ 13 ಒಂದು 3 ತಿಂಗಳು ಮುಂಚೆನೆ ಇಲ್ಲಿ ಬೇಗನೆ ಸ್ಟಾರ್ಟ್ ಆಗ್ತಿದೆ. ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದಾರಲ್ವಾ, ಅದಕ್ಕೋಸ್ಕರ ಸೆಪ್ಟೆಂಬರ್ ಎಂಡ್ ಅಲ್ಲಿ ಸ್ಟಾರ್ಟ್ ಆಗ್ತಿತ್ತು. ಆದ್ರೆ ಇವಾಗ ಇಷ್ಟು ಬೇಗ ಪ್ರೋಮೋ ಬಿಟ್ಟಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಮಂತ್ ಅಂದ್ರೆ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಆಗೋ ಎಲ್ಲಾ ಸಾಧ್ಯತೆಗಳು ಇದೆ ಅಂತಂದ್ಬಿಟ್ಟು ಇಲ್ಲಿ ಹೇಳಲಾಗ್ತದೆ. ಯಾಕಂತಂದ್ರೆ 3 ತಿಂಗಳು ಮುಂಚಿತವಾಗಿ ಇಲ್ಲಿ ಪ್ರೋಮೋ ಲೋಗೋ ಯಾರು ಕೂಡ ಇಲ್ಲಿ ರಿಲೀಸ್ ಮಾಡೋದೇ ಇಲ್ಲ. ಆದ್ರೆ ಇಷ್ಟು ಬೇಗ ಇಲ್ಲಿ ಒಂದು ಪ್ರೋಮೋ ಜಲಕ್ ಆಗಿರ್ಬೋದು, ಲೋಗೋ ಕೂಡ ಇಲ್ಲಿ ಬಿಟ್ಟಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲಿ ಬೇಗನೆ ಸ್ಟಾರ್ಟ್ ಆಗೋ ಎಲ್ಲಾ ಸೂಚನೆಗಳು ಕೂಡ ಇಲ್ಲಿ ಇದೆ. ಅಂದ್ರೆ ಹೆಚ್ಚು ಸಮಯ ತಗೊಳ್ಳಲ್ಲ ಅಂತಂದ್ಬಿಟ್ಟು ಗೊತ್ತಾಗ್ತಿದೆ. ಆದ್ರೆ ಈ ಸತಿ ಬಿಗ್ ಬಾಸ್ ಸೀಸನ್ 12 ಏನೋ ಸಖತ್ತಾಗಿ ಇಲ್ಲಿ ಒಂದು ಯಶಸ್ಸನ್ನ ತಂದ್ಕೊಡ್ತು. ಎಲ್ಲರೂ ಕೂಡ ಸಖತ್ ಎಂಜಾಯ್ ಮಾಡಿದ್ರು, ತುಂಬಾನೇ ಮನೋರಂಜನೆ ಸಿಕ್ಕಿತ್ತು. ಆದ್ರೆ ಅದ್ರಿಗಿಂತ ಬೆಟರ್ ಆಗಿ ನೀಡಬೇಕು ಅಂತಂದ್ರೆ ಈ ಸತಿ ಬಿಗ್ ಬಾಸ್ ಸೀಸನ್ 13 ಏನಿದೆ ಇಲ್ಲಿ ಕಾಮನ್ ವ್ಯಕ್ತಿಗಳಿಗೂ ಕೂಡ ಅವಕಾಶ ಕೊಡಬೇಕು ಅಂತಂದ್ಬಿಟ್ಟು ಒಂದು ಮಾತುಕತೆ ನಡೀತಿದೆಯಂತೆ. ನೋಡೋಣ ಇಲ್ಲಿ ಬರ್ತಾರ ಈ ಸತಿ ಬಿಗ್ ಬಾಸ್ ಸೀಸನ್ 13ಗೆ ಕಾಮನ್ ಪೀಪಲ್ಸ್ ಅಂತಂದ್ಬಿಟ್ಟು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತೂ ಇದ್ದೇ ಇರ್ತಾರೆ. ಸುಮಾರು ಒಂದು 3-4 ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇಲ್ಲಿ ಬರಬಹುದು ಅಂತಂದ್ಬಿಟ್ಟು ಇಲ್ಲಿ ಹೇಳಲು ಆಗ್ತದೆ. ಅಂದ್ರೆ ಅಂತೆ ಕಂತೆಗಳ ಬಗ್ಗೆ ಹೇಳ್ತಿರೋದು, ಮಾತುಕತೆಗಳು ಇಲ್ಲಿ ನಡೀತದೆ. ಆಲ್ಮೋಸ್ಟ್ ನಿಮ್ಗೂ ಕೂಡ ಇಲ್ಲಿ ಗೊತ್ತು, ಫೈನಲ್ ವರ್ಗೂ ಇಲ್ಲಿ ಗೊತ್ತಾಗಲ್ಲ ಇಂಥವರೇ ಬರ್ತಾರೆ, ಬಂದೇ ಬರ್ತಾರೆ ಅಂತಂದ್ಬಿಟ್ಟು. ಕೆಲವೊಂದ್ಸತಿ ಗೊತ್ತಿದ್ರು ಕೂಡ ಅದನ್ನ ಹೇಳಕ್ ಕೂಡ ಇಲ್ಲಿ ಆಗಲ್ಲ. ಯಾಕಂದ್ರೆ ಎಷ್ಟೋ ಪೇಜ್ಗಳು ಸಸ್ಪೆಂಡ್ ಕೂಡ ಇಲ್ಲಿ ಆಗ್ಬಿಡ್ತವೆ. ಸುಮಾರು ಜನಕ್ಕೆ ಇದು ಗೊತ್ತಿರೋ ವಿಚಾರಣೆ. ಈಗ ಬಿಗ್ ಬಾಸ್ ಸೀಸನ್ 13ಗೆ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಷನ್ ನಡೀತಿದೆಯಲ್ಲ, ಅಂತ ಒಂದಿಷ್ಟು ಹೆಸರುಗಳು ಇಲ್ಲಿ ಸಿಕ್ಕಿದೆ ನೋಡಿ. ಇವಾಗ ಮೊದಲನೇದಾಗಿ ರಾಘವೇಂದ್ರ ಅವರು ಕಲರ್ಸ್ ವಾಹಿನಿಯಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಕಳೆದ ಸೀಸನ್ನೇ ಬರಬಹುದು ಅಂತಂದ್ಬಿಟ್ಟು ಎಲ್ಲರೂ ಕೂಡ ಅನ್ಕೊಂಡಿದ್ರು, ಆದ್ರೆ ಬಂದಿರಲಿಲ್ಲ. ಈ ಒಂದು ಸೀಸನ್ ಅಂದ್ರೆ ಕಳೆದ ಸೀಸನ್ ಬೆಟರ್ ಕೊಡ್ತಾನೆ ಇರಬೇಕು ಅಂತಂದ್ರೆ ಕಂಟೆಸ್ಟೆಂಟ್ಗಳು ಕೂಡ ಅಷ್ಟೇ ಬಲಿಷ್ಠವಾಗಿರ್ಬೇಕು, ಅಂದ್ರೆ ಸ್ಟ್ರಾಂಗ್ ಆಗಿ ಇರಲೇಬೇಕು. ಇವಾಗ ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಬಿಗ್ ಬಾಸ್ ಅಂದಿದ ತಕ್ಷಣ ಗಿಲ್ಲಿ ನಟ ಅವರು ಅಂತಾನೆ ಇಲ್ಲಿ ಬರೋದು. ಮತ್ತೆ ಯಾವ ಒಂದು ಜೋಡಿ ಇಷ್ಟ ಅಂತಂದ್ರೆ ಗಿಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ರಕ್ಷಿತಾ, ಸೂರಜ್ ಮತ್ತೆ ರಾಶಿಕಾ, ಈ ರೀತಿಯಾಗಿ ಹೆಸರುಗಳು ಇಲ್ಲಿ ಎಕ್ಸಾಂಪಲ್ ನಾನು ಹೇಳಿದೆ ಅಷ್ಟೇ. ಈ ರೀತಿಯಾಗಿ ಹೆಸರುಗಳು ಇಲ್ಲಿ ಬರ್ತಾ ಹೋಗುತ್ತೆ. ಈ ಸೀಸನ್ ಅಲ್ಲೂ ಕೂಡ ಅಂದ್ರೆ ಬಿಗ್ ಬಾಸ್ ಸೀಸನ್ 13 ಅಲ್ಲೂ ಕೂಡ ಆ ರೀತಿ ಆಗ್ಬೇಕು ಅಂತಂದ್ರೆ ಇಲ್ಲಿ ಖಂಡಿತವಾಗ್ಲೂ ಅಂತ ಕಂಟೆಸ್ಟೆಂಟ್ ಗಳನ್ನ ಹುಡುಕ್ತಾರೆ ಅಂತ ಅಂದ್ಬಿಟ್ಟು ನಂಬಿಕೆ ಅಂತೂ ಇಲ್ಲಿ ಇದೆ. ಅಷ್ಟೇ ಸ್ಟ್ರಾಂಗ್ ಸ್ಪರ್ಧಿಗಳು ಬರ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಅಂದ್ರೆ ಒಂದು ಅನಿಸಿಕೆ ಅಂತಾರಲ್ಲ, ಒಂದು ಅಂದಾಜು, ಒಂದು ಗೆಸ್ಸಿಂಗು ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಈ ಸೀಸನ್ ಸಖತ್ತಾಗಿ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಅಂದಾಜಿಸ್ತಿದ್ದಾರೆ. ಮೊದಲನೇದಾಗಿ ರಾಘವೇಂದ್ರ ಅಂತ ಹೇಳದ್ನಲ್ಲ, ಈಗ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಅದರಲ್ಲೂ ಕೂಡ ಮೊನ್ನೆ ಅಷ್ಟೇ ರಕ್ಷಿತಾ ಅವ್ರ ಜೊತೆ ಕೂಡ ಇಲ್ಲಿ ಅವರು ರೀಲ್ಸ್ನ ಮಾಡಿ ಇಲ್ಲಿ ಹಾಕಿದ್ರು. ಆ ಒಂದು ರೀಲ್ಗೆ ಸಿಕ್ಕಾಪಟ್ಟೆ ಇಲ್ಲಿ ಕಮೆಂಟ್ಗಳ ಒಂದು ಸುರಿಮಳನೆ ಬಂದಿತ್ತು. ಅಂದ್ರೆ ಅಷ್ಟು ಅದ್ಭುತವಾಗಿ ರಾಘವೇಂದ್ರ ಅವ್ರು ಇರ್ಬೋದು ಮತ್ತೆ ರಕ್ಷಿತಾ ಅವರಲ್ಲಿ ನಟನೆ ಮಾಡಿದ್ರು. ಈ ಒಂದು ರೀಲು ಹೆಚ್ಚು ಫೇಮಸ್ ಕೂಡ ಇಲ್ಲಿ ಆಗಿದೆ. ಕಮೆಂಟ್ಗಳ ಸುರಿಮಳನೆ ಇಲ್ಲಿ ಬಂದಿದೆ. ಸುಮಾರು ಒಂದು 2-3 ರೀಲ್ ಮಾಡಿದ್ರು, 3 ಕೂಡ ಎಕ್ಸಲೆಂಟ್ ಆಗಿ ಬಂದಿದೆ. ತುಂಬಾನೇ ಇಲ್ಲಿ ಪಾಪ್ಯುಲಾರಿಟಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಫೇಮಸ್ ಆಗಿರೋದು, ಆಕ್ಟಿವ್ ಆಗಿರೋದು, ಮತ್ತೆ ರಿಯಾಲಿಟಿ ಶೋನು ಕೂಡ ತುಂಬಾನೇ ಫೇಮಸ್ ಆಗಿರೋದು ಯಾರಪ್ಪ ಅಂತಂದ್ರೆ ನಂಬರ್ 1 ಪ್ಲೇಸ್ ಅಲ್ಲಿ ಟಾಪ್ 1 ಅಲ್ಲಿ ರಾಘವೇಂದ್ರ ಅವರು ಇಲ್ಲಿ ಬರ್ತಿದ್ದಾರೆ. ನೋಡೋಣ ಈ ಸತಿ ಬಿಗ್ ಬಾಸ್ ಸೀಸನ್ 13ಗೆ ಇವರು ಬರೋ ಸಾಧ್ಯತೆ ಹೆಚ್ಚಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಿದ್ದಾರೆ. ನನ್ನ ಪ್ರಕಾರನೂ ಕೂಡ ಬರಬಹುದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಇವರು ಆಗೇ ಆಗ್ತಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಕಾಮಿಡಿ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಪ್ರತಿ ಒಂದ್ರಲ್ಲೂ ಅಂದ್ರೆ ಇವಾಗ ಒಂದು ರಿಯಾಲಿಟಿ ಶೋ ಅಂತ ಅಂದ್ಮೇಲೆ ಆ ವ್ಯಕ್ತಿಯಲ್ಲಿ ಎಲ್ಲಾ ಕೆಪಾಸಿಟಿ ಇದೆಯಾ ಅಂತ
ಅಂದ್ಬಿಟ್ಟು ಅವರು ಕೂಡ ಇಲ್ಲಿ ಥಿಂಕ್ ಮಾಡ್ತಾರೆ. ಈ ಎಲ್ಲಾ ಕೆಪಾಸಿಟಿಗಳು ಕೂಡ ಯಾರ ಹತ್ರ ಇದೆ ಅಂದ್ರೆ ಒಂದು ಮನೋರಂಜನೆ ಎಂಟರ್ಟೈನ್ಮೆಂಟ್ ಅಂತೂ ಇಲ್ಲಿ ಇರಲೇಬೇಕಾಗತ್ತೆ. ಇಲ್ಲಿ ರಾಘವೇಂದ್ರ ಅವರು ಕೊಡ್ತಾರೆ. ಅವ್ರ ಕೈಲಿ 100% ನೀವು ನೋಡಿರ್ತೀರಾ ಎಷ್ಟೊಂದು ರಿಯಾಲಿಟಿ ಶೋನಲ್ಲಿ ಅವ್ರು ಮಾಡಿದ್ದಾರೆ. ಸಖತ್ ಟ್ಯಾಲೆಂಟ್ ಕೂಡ ಇಲ್ಲಿ ಇದೆ. ಆಲ್ಮೋಸ್ಟ್ ಹುಡುಗಿ ವೇಷದಲ್ಲಿ ಅವ್ರನ್ನ ಜಾಸ್ತಿ ನೋಡಿರ್ತೀರಾ. ಹುಡುಗಿ ವೇಷ ಕೊಟ್ಟರು ಕೂಡ ವಾವ್ ಎಕ್ಸಲೆಂಟ್ ಅನ್ನೋ ರೀತಿ ಮಾಡ್ತಾರೆ. ಇನ್ನು ಹುಡುಗನ ಪಾತ್ರನೂ ಕೂಡ ಅಷ್ಟೇ ಅದ್ಭುತವಾಗಿ ಇಲ್ಲಿ ಮಾಡಿದ್ದಾರೆ. ಒಟ್ಟಿನಲ್ಲಿ 2 in 1 ಕ್ಯಾರೆಕ್ಟರ್ ಅಂತ ಅಂತಾರಲ್ಲ, ಓವರ್ ಆಲ್ ಆಗಿ ನೋಡಕ್ ಹೋದ್ರೆ ಇವರಲ್ಲಿ ಒಳ್ಳೆ ಪ್ರತಿಭೆ ಅಂತೂ ಇಲ್ಲಿ ಇದ್ದೇ ಇದೆ. ಈ ಸತಿ ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಡಿಸ್ಕಷನ್ ನಡೀತದೆ. ಸದ್ಯ ಒಂದು ರಿಯಾಲಿಟಿ ಶೋನಲ್ಲೂ ಕೂಡ ಬಿಸಿ ಇದ್ದಾರೆ. ಇದು ಮುಗ್ದಿದ ತಕ್ಷಣ ಖಂಡಿತವಾಗ್ಲೂ ಬಿಗ್ ಬಾಸ್ ಸೀಸನ್ 13ಗೆ ಇವರು ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ನೋಡೋಣ ಬರ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು ನಿಮ್ ಪ್ರಕಾರ ಹೇಳಿ ವೀಕ್ಷಕರೇ. ಬಂದ್ರೆ ಚೆನ್ನಾಗಿರುತ್ತಾ ಏನು ಅನ್ನೋದ್ರ ಬಗ್ಗೆ. ಆ ನಂತರ ಜಗ್ಗಪ್ಪ ಅವರು, ನೀವಂತೂ ನೋಡಿದ್ರ ರಿಯಾಲಿಟಿ ಶೋನಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾನೇ ಫೇಮಸ್ ಆಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಅಂತಂದ್ರೆ ಜನರಿಗಂತೂ ಸ್ವಲ್ಪ ಹತ್ರ ಇದ್ದೇ ಇರ್ತಾರೆ. ಆದ್ರೆ ಮೊನ್ನೆ ಅಷ್ಟೇ ಅಂದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಗಿಲ್ಲಿ ಅವ್ರು ಇರ್ಬೇಕಾದ್ರೆ ಅವ್ರದ್ದೊಂದು ಹಳೆ ವಿಡಿಯೋ, ಜಗ್ಗಪ್ಪ ಅವ್ರದ್ದು ಹಳೆ ವಿಡಿಯೋ ಇಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಗಿಲ್ಲಿ ಅವ್ರಿಗೆ ಹಾಗನ್ಬಿಟ್ಟಿದ್ರು ಹೀಗನ್ಬಿಟ್ಟಿದ್ರು, ನೀವೇನಾದ್ರೂ ಬಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಬಿಗ್ ಬಾಸ್ಗೆ ಬಂದಾಗ ನಿಮಗ್ ನಾವು ಸಪೋರ್ಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ಗಿಲ್ಲಿ ಅಭಿಮಾನಿಗಳು ಇಲ್ಲಿ ಹೇಳಿದ್ರು. ಅಂದ್ರೆ ಗಿಲ್ಲಿ ಅವ್ರ ಬಗ್ಗೆ ಈ ರೀತಿ ಎಲ್ಲ ಇಲ್ಲಿ ಮಾತಾಡಿದ್ದೀರಾ ಹಾಗೆ ಹೀಗೆ ಅಂತ ಒಂದು ಇಂಟರ್ವ್ಯೂನಲ್ಲಿ ಆ ರೀತಿಯಾಗಿ ಇಲ್ಲಿ ಮಾತಾಡಿದ್ದು, ಅಂದ್ರೆ ತಮಾಷೆಗೆ ಮಾತಾಡಿದ್ದು. ಅದೇನಾಯ್ತು ಅಂತಂದ್ರೆ ಗಿಲ್ಲಿ ಅವ್ರು ಬಿಗ್ ಬಾಸ್ ಮನೆಯೊಳಗಡೆ ಹೋದಾಗ ಅದು ಸಿಕ್ಕಾಪಟ್ಟೆ ಹೊರಡ್ ಆಯ್ತು. ಏನ್ ಇವರೆಲ್ಲ ಈ ತರ ಎಲ್ಲ ಗಿಲ್ಲಿ ಅವ್ರನ್ನ ಆಡ್ಕೊಂಡಿದ್ದಾರೆ, ಜಗ್ಗಪ್ಪ ಅವರೆಲ್ಲ ಇವ್ರೇನ್ ದೊಡ್ಡ ಇದ ಅಂತಂದ್ಬಿಟ್ಟು ಎಲ್ಲ ಕೂಡ ಇಲ್ಲಿ ಆಗಿತ್ತು. ಅಂದ್ರೆ ಈ ಸತಿ ಅವರು ಬರೋ ಸಾಧ್ಯತೆ ಹೆಚ್ಚಿದೆ. ಇಲ್ಲಿ ಆಪರ್ಚುನಿಟಿ ಒಂದು ಕಲರ್ಸ್ ವಾಹಿನಿಯಿಂದ ಕಾಲ್ ಏನಾದ್ರೂ ಹೋಯ್ತು ಅಂತಂದ್ರೆ ಖಂಡಿತವಾಗ್ಲೂ ಅವ್ರು ಅದನ್ನ ಒಪ್ಕೊಂತಾರೆ. ಸಿಕ್ಕಾಪಟ್ಟೆ ಬಿಸಿ ಕೂಡ ಇದ್ದಾರೆ ರಿಯಾಲಿಟಿ ಶೋನಲ್ಲಿ. ನೀವು ನೋಡ್ತಿರ್ತೀರಾ ಆಲ್ಮೋಸ್ಟ್ ಆಗಿ ಸುಮಾರು ರಿಯಾಲಿಟಿ ಶೋನಲ್ಲೂ ಕೂಡ ಇಲ್ಲಿ ಜಗ್ಗಪ್ಪ ಅವ್ರು ಕಾಣಿಸ್ಕೊಂಡಿದ್ದಾರೆ. ಸದ್ಯ ಬಿಸಿ ಕೂಡ ಇದ್ದಾರೆ. ಈ ಸತಿ ಬಿಗ್ ಬಾಸ್ ಸೀಸನ್ 13ಗೆ ಬರೋ ಸಾಧ್ಯತೆ ಕೂಡ ಇಲ್ಲಿ ಇದೆ. ಯಾಕಂದ್ರೆ ಗಿಲ್ಲಿ ಅವ್ರ ಬಗ್ಗೆ ಇಲ್ಲಿ ಅವರು ಹೇಳಿದ್ರು ಒಂದು ವಿಡಿಯೋದಲ್ಲೂ ಕೂಡ, ನಾನು ಆ ರೀತಿಯಾಗಿ ಮಾತಾಡಿರ್ಲಿಲ್ಲ, ಬಟ್ ಅದೇನೋ ಇಲ್ಲಿ ಅರ್ಥ ಆಗೋಗಿದೆ ಅಷ್ಟೇ ಅಂತ ಅಂದ್ಬಿಟ್ಟು. ಆದ್ರೆ ಇವ್ರೇನಾದ್ರೂ ಬಿಗ್ ಬಾಸ್ ಬಂದ್ರೆ ಇಲ್ಲಿ ಗಿಲ್ಲಿ ಅವ್ರ ಫ್ಯಾನ್ಸ್ ಇವ್ರಿಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಸಪೋರ್ಟ್ ಮಾಡಲ್ವಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಬರೋ ಸಾಧ್ಯತೆನೆ ಹೆಚ್ಚಿದೆ. ಬಂದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಆ ನಂತರ ಹುಲಿ ಕಾರ್ತಿಕ್ ಅವ್ರ ಹೆಸರು ಕೇಳಿ ಬರ್ತದೆ. ಇವ್ರ ಹೆಸರು ಸುಮಾರು 2 ಸೀಸನ್ ಇಂದ ಇಲ್ಲಿ ಕೇಳಿ ಬರ್ತಾನೆ ಇದೆ. ಹುಲಿ ಕಾರ್ತಿಕ್ ಅವ್ರು ಬರಬಹುದು ಅಂತಂದ್ಬಿಟ್ಟು ಬಂದಿಲ್ಲ. ಕಲರ್ಸ್ ವಾಹಿನಿಯಲ್ಲೇ ಗಿಚ್ಚು ಗಿಲಿಗಿಲಿ ಪ್ರೋಗ್ರಾಮ್ ಅಲ್ಲಿ ಇವರು ವಿನ್ನರ್ ಕೂಡ ಆಗಿದ್ದಾರೆ. ಈ ಒಂದು ಸೀಸನ್ ಬಿಗ್ ಬಾಸ್ ಸೀಸನ್ 13ಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಜಗ್ಗಪ್ಪ ಅವರು ಅಥವಾ ಹುಲಿ ಕಾರ್ತಿಕ್ ಅವರು ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಇಲ್ಲಿ ಹೇಳಲಾಗ್ತದೆ. ಬಂದ್ರೆ ಇಬ್ರು ಕೂಡ ಬರಬಹುದು. ಯಾಕಂದ್ರೆ ಕಾಮಿಡಿಯನ್ಸ್ ಇರ್ಬೋದು, ಎಲ್ಲಾದ್ರಲ್ಲೂ ಕೂಡ ಇಬ್ರು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಅಂತೂ ಜಗ್ಗಪ್ಪ ಅವ್ರು ಸಖತ್ತಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ನೀವು ಕೂಡ ನೋಡಿರ್ತೀರಾ. DKD ರಿಯಾಲಿಟಿ ಶೋನು ಕೂಡ ಅವ್ರು ಮಾಡಿದ್ರು. ಹುಲಿ ಕಾರ್ತಿಕ್ ಅವರು ಕೂಡ ಅಷ್ಟೇ ಸಖತ್ತಾಗಿ ಪಂಚ್ ಡೈಲಾಗ್ ಇರ್ಬೋದು, ಕಾಮಿಡಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಸದ್ಯ ಹುಲಿ ಕಾರ್ತಿಕ್ ಅವರು ಕಲರ್ಸ್ ವಾಹಿನಿಯಲ್ಲಿ ಕೆಲಸ ಕೂಡ ಇಲ್ಲಿ ಮಾಡಿದ್ದಾರೆ. ಅವರು ಬರೋ ಸಾಧ್ಯತೆ ಜಾಸ್ತಿ ಇದೆ. ಅವ್ರಿಗೆ ಚಾನ್ಸ್ ಸಿಗ್ಬೋದು ಈ ಸತಿ ಬಿಗ್ ಬಾಸ್ ಸೀಸನ್ 13 ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಬಂದ್ರೆ ಹೇಗಿರುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಆ ನಂತರ ಗಗನ ಅವ್ರ ಹೆಸರು ಇಲ್ಲಿ ಕೇಳಿ ಬರ್ತಿದೆ. ಕಳೆದ ಸೀಸನ್ ಅಂತೂ ಬಂದಿದ್ರೆ ಮಸ್ತ್ ಆಗಿರೋದು. ಆದ್ರೆ ಈ ಸೀಸನ್ ಅಲ್ಲಿ ಗಗನ ಅವರು ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಮಹಾನಟಿಯಲ್ಲಿ ಅಂತೂ ಸಖತ್ ಹೆಸರು ಮಾಡ್ಕೊಂಡಿದ್ರು. ಅದಾದ್ಮೇಲೆ ಗಿಲ್ಲಿ ಅವ್ರ ಜೊತೆ ಕೂಡ ರಿಯಾಲಿಟಿ ಶೋನಲ್ಲಿ ಇಲ್ಲಿ ಕಾಣಿಸ್ಕೊಂಡ್ರು. ಅಂದ್ರೆ ಗಿಲ್ಲಿ ಅವರು ಗಗನ ಅವರು ಇದ್ದಾರೆ ಅಂತಂದ್ರೆ ಈ ಒಂದು ಪೇರ್ನು ಕೂಡ ಸುಮಾರು ಜನ ಇಲ್ಲಿ ಇಷ್ಟಪಟ್ಟಿದ್ರು. ಒಳ್ಳೆ ಕಾಂಬಿನೇಷನ್ ಅಪ್ಪ, ತುಂಬಾ ಚೆನ್ನಾಗಿದೆ ಇಬ್ಬರದು ಕಾಂಬಿನೇಷನ್ ಅಂತ ಕೂಡ ಇಲ್ಲಿ ಹೇಳಿದ್ರು. ಸದ್ಯ ಗಗನ ಅವರು ಈ ಸತಿ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ನೋಡೋಣ ಬರ್ತಾರಾ ಇಲ್ವಾ ಅಂತಂದ್ಬಿಟ್ಟು ನೀವ್ ಹೇಳಿ ವೀಕ್ಷಕರೇ. ಇವ್ರು ಬಂದ್ರೆ ಹೇಗಿರುತ್ತೆ ಅಂದ್ಬಿಟ್ಟು. ಬಟ್ ಕಳೆದ ಸೀಸನ್ ಏನಾದ್ರು ಬಂದಿದ್ರೆ ನಿಜವಾಗ್ಲೂ ಸಖತ್ತಾಗಿರೋದು. ಈ ಸೀಸನ್ ಅಲ್ಲೂ ಕೂಡ ಏನು ಕೂಡ ಕಾಲ ಮಿಂಚೋಗಿಲ್ಲ. ಬಂದ್ರೆ ಹೇಗಿರುತ್ತೆ, ಇಲ್ಲಿ ಹೇಗ್ ಸಪೋರ್ಟ್ ಮಾಡ್ತಾರೆ ಅಂತಂದ್ಬಿಟ್ಟು, ಅದರಲ್ಲೂ ಕೂಡ ಗಿಲ್ಲಿ ಅವ್ರ ಫ್ಯಾನ್ಸ್ ಇವ್ರಿಗೆ ಸಪೋರ್ಟ್ ಮಾಡ್ತಾರಾ ಅಂತಂದ್ಬಿಟ್ಟು ಕಾದು ನೋಡ್ಬೇಕಿದೆ. ಆಲ್ಮೋಸ್ಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೆ ಒಂಚೂರು ಇವ್ರ ಬಗ್ಗೆ ಕಾಂಟ್ರವರ್ಸಿ ಆಗಿತ್ತು. ಗಿಲ್ಲಿ ಅವರು ನಿಮ್ಗೆ ಗೊತ್ತಿರೋರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ. ಯಾರು ಗೆಲ್ಬೇಕು ಅಂತ ಕೇಳಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಗಿಲ್ಲಿ ಅವ್ರ ಹೆಸರನ್ನ ಇಲ್ಲಿ ಅವರು ಹೇಳಿರ್ಲಿಲ್ಲ ಗಗನ ಅವರು. ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿತ್ತು. ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ಲಿ ಅಂತ ಹೇಳ್ತೀನಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾತಾಡಿದ್ರು. ಆಗ ಗಿಲ್ಲಿ ಅವ್ರ ಫ್ಯಾನ್ಸ್ಗೆ ತುಂಬಾನೇ ಬೇಜಾರಾಗಿತ್ತು. ಏನಪ್ಪ ಜೊತೆಗೆ ವರ್ಕ್ ಮಾಡಿದರೆ ಕೆಲಸ ಮಾಡಿದರೆ ಆದ್ರೂ ಕೂಡ ಗಿಲ್ಲಿ ಅವ್ರ ಹೆಸರನ್ನ ತಗೊಳ್ಳಿಲ್ವಲ್ಲ ಅಂತ ಅಂದ್ಬಿಟ್ಟು. ಇನ್ನು ಗಗನ ಅವ್ರ ಸತಿ ಏನಾದ್ರು ಬಂದ್ರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಕಾದು ನೋಡ್ಬೇಕಿದೆ. ಪ್ರತಿಯೊಬ್ರು ಅಭಿಮಾನಿಗಳು ಗಿಲ್ಲಿ ಅವ್ರ ಫ್ಯಾನ್ಸ್ ಏನ್ ಹೇಳ್ತೀರಾ, ಗಗನ ಅವ್ರು ಬಂದ್ರೆ ಚೆನ್ನಾಗಿರುತ್ತಾ ಅಥವಾ ಬರಬಾರ್ದು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಇದೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಸುಷ್ಮಾ ಅವರು ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಅವರೇ ಆಂಕರ್ ಆಗಿದ್ದಾರೆ. ಮತ್ತೆ ಭಾಗ್ಯಲಕ್ಷ್ಮಿನೂ ಕೂಡ ಇಲ್ಲಿ ಈ ಒಂದು ಇದು ಸೀರಿಯಲ್ ಕೂಡ ಇಲ್ಲಿ ಮುಗಿದಿದೆ. ಇನ್ನು ಬಿಗ್ ಬಾಸ್ ಮನೆಯೊಳಗಡೆ ಅವರು ಬಂದು ಕೂಡ ಹೋಗಿದ್ದಾರೆ. ಸುಮಾರು 2 ಸತಿ ಏನೋ ಅವರು ಗೆಸ್ಟ್ ಆಗಿ ಬಂದಿದ್ರು. ಕಳೆದ ಸೀಸನ್ ಅಲ್ಲೂ ಕೂಡ ಇಲ್ಲಿ ಬಂದಿದ್ರು. ಜಡ್ಜ್ ಆಗಿಬಿಟ್ಟು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತಲ್ವ ಅವಾಗ ಬಂದಿದ್ರು. ಈ ಒಂದು ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಬರೋ ಎಲ್ಲಾ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ.
ಆದರೆ ನನ್ನ ಪ್ರಕಾರ ಬರಲ್ಲ ಅಂತ ಅನ್ಕೊಂತೀನಿ. ಯಾಕಂದರೆ ಸೀರಿಯಲ್ ಕೂಡ ಮುಗ್ದಿದೆ. ಅದಾಗಿದ ತಕ್ಷಣ ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಆ್ಯಂಕರ್ ಕೂಡ ಇಲ್ಲಿ ಆಗಿದ್ದಾರೆ. ಸ್ವಲ್ಪ ಬ್ಯುಸಿ ಅಂದರೆ ಬ್ಯಾಕ್ ಟು ಬ್ಯಾಕ್ ಇಲ್ಲಿ ವರ್ಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬರದೇ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಬಟ್ ಅರೆ ಕರ್ನಾಟಕದ ಮನೆ ಮಂದಿಗೆಲ್ಲ ಇವರು, ಯಾಕಂದರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಸುಮಾರು ವರ್ಷ ಇಲ್ಲಿ ಬಂದಿದೆ, ಈಗಷ್ಟೇ ಇಲ್ಲಿ ಮುಗಿದಿದೆ. ಅದಾಗಿದ ತಕ್ಷಣ ಕ್ವಾಟ್ಲೆ ಕಿಚನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಇವರು ಕಾಮಿಡಿ ಅಂತೂ ತುಂಬ ಚೆನ್ನಾಗೂ ಮಾಡ್ತಾರೆ, ಆ್ಯಂಕರಿಂಗು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಪ್ರತಿಭೆ ಅಂತೂ ಇಲ್ಲಿ ಇದ್ದೇ ಇದೆ. ಪ್ರತಿಯೊಬ್ಬರು ಕೂಡ ಇವ್ರನ್ನ ತುಂಬಾ ಇಷ್ಟಪಡ್ತಾರೆ. ಬಂದರೆ ಚೆನ್ನಾಗಿರುತ್ತೆ, ನೋಡೋಣ ಏನಾಗುತ್ತೆ ಅಂತ ಬಿಟ್ಟು. ಅಂದರೆ ಬ್ಯಾಕ್ ಟು ಬ್ಯಾಕ್ ಇಲ್ಲಿ ಅವ್ರಿಗೆ ವರ್ಕ್ ಇರೋ ಕಾರಣ ಅವರು ಬರೋ ಸಾಧ್ಯತೆ ಕಡಿಮೆ ಅಂತ ನನಗೆ ಅನಿಸ್ತದೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ನೋಡೋಣ ಬರ್ತಾರಾ ಅಥವಾ ಇಲ್ವಾ ಅಂತಂದ್ಬಿಟ್ಟು. ನಿಮ್ಮ ಅನಿಸಿಕೆ ಪ್ರಕಾರ ಬಂದರೆ ಹೇಗಿರುತ್ತೆ ವೀಕ್ಷಕರೇ? ಖಂಡಿತವಾಗ್ಲೂ ಅದನ್ನು ಕಮೆಂಟಲ್ಲಿ ತಿಳಿಸಿ. ಬಾಳು ಬೆಳಗುಂದಿಯವರು ಒಂದಲ್ಲ ಒಂದು ಸೀಸನ್ ನೀವು ನೋಡ್ತಾ ಬರಬೇಕು ಬಿಗ್ ಬಾಸ್. ಪ್ರತಿ ಸೀಸನಲ್ಲೂ ಕೂಡ ಒಬ್ಬರಂತೂ ಇಲ್ಲಿ ಹಾಡಲವರಂತೂ ಇಲ್ಲಿ ಇದ್ದೇ ಇರ್ತಾರೆ. ಅಂದರೆ ಗಾಯಕರು. ಕಳೆದ ಸೀಸನಲ್ಲಿ ಮಾಡುವವರಿದ್ರು. ಈ ಸೀಸನ್ ಬಿಗ್ ಬಾಸ್ ಸೀಸನ್ 13ಗೆ ಇಲ್ಲಿ ಬಾಳು ಬೆಳಗುಂದಿಯವರು ಬರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಕಳೆದ ಸೀಸನಲ್ಲೂ ಕೂಡ ಹೇಳಿದ್ರು ಬರಬಹುದು ಇವರಿಗೆ ಆಪರ್ಚುನಿಟಿ ಹೋಗಿದೆ ಅಂತ ಅಂದ್ಬಿಟ್ಟು. ಇಲ್ಲಪ್ಪ ನಾನು ಬರಲ್ಲ ಅಂತ ಅಂದ್ಬಿಟ್ಟು ಒಂದು ಇಂಟರ್ವ್ಯೂನಲ್ಲೂ ಕೂಡ ಇಲ್ಲಿ ಹೇಳಿದ್ರು ಬಾಳು ಬೆಳಗುಂದಿಯವರು. ನಾವು ಸುಮಾರು ಜನನ ನೋಡಿದ್ದೀವಿ, ನನಗೆ ಬಿಗ್ ಬಾಸ್ ಅಂದರೆ ಇಷ್ಟ ಇಲ್ಲ, ನನಗೆ ಆಫರ್ ಬಂದರೆ ಹೋಗಲ್ಲ ಅಂತ ಅಂದ್ಬಿಟ್ಟು. ಕಾಕ್ರೋಚ್ ಸುದ್ದಿ ಅವ್ರದ್ದು ಕೂಡ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಸುಮಾರು ಇಂಟರ್ವ್ಯೂನಲ್ಲಿ ಹೇಳಿದ್ರು, ಇಲ್ಲಪ್ಪ ನಾನು ಹೋಗಲ್ಲ, ನಾನು ಯಾಕೆ ಹೋಗಬೇಕು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಆದರೆ ನೋಡಿದ್ರೆ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಇಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಟ್ಟಿದ್ದೆ ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು. ಈಗ ಬಿಗ್ ಬಾಸ್ ಸೀಸನ್ 13 ಇವರು ಸುಮಾರು ಸತಿ ಹೇಳಿದ್ದಾರೆ, ಇಲ್ಲ ಬಿಗ್ ಬಾಸ್ ನಾನು ಹೋಗಲ್ಲ ಅಂತ ಅಂದ್ಬಿಟ್ಟು ಬಾಳು ಬೆಳಗುಂದಿಯವರು. ನೋಡೋಣ ಈ ಸೀಸನಲ್ಲಿ ಇವ್ರು ಏನಾದರೂ ಬರ್ತಾರಾ ಅಂತ ಅಂದ್ಬಿಟ್ಟು. ಹನುಮಂತವ್ರು ಬಂದಾಗ ಸಖತ್ತಾಗಿತ್ತು, ಮಾಡುವವ್ರು ಬಂದಾಗೂ ಕೂಡ ಅವ್ರನ್ನ ಸುಮಾರು ಜನ ಇಷ್ಟಪಟ್ಟರು. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಇಲ್ಲಿ ಅವ್ರು ಏನು ಮಾತಾಡಿದ್ರು ಅದು ಅವ್ರಿಗೆ ಹೇಳಿ ಸ್ವಲ್ಪ ಮುಳು ಆಯಿತು. ಆದರೆ ಈಗ ಬಾಳು ಬೆಳಗುಂದಿಯವ್ರ ಹೆಸರು ತುಂಬಾ ಕೇಳಿ ಬರ್ತದೆ. ಹಾಡಂತೂ ಸಖತ್ತಾಗಿ ಆಡ್ತಾರೆ, ಸ್ವಲ್ಪ ಎರಡು ಮಾತಿಲ್ಲ ಅದ್ರ ಬಗ್ಗೆ. ಆದರೆ ಬಿಗ್ ಬಾಸ್ ಮನೆಯೊಳಗಡೆ ಬಂದಾಗ ಹಾಡು ಹೇಳೋದು ಒಂದೇ ಇಂಪಾರ್ಟೆಂಟ್ ಆಗಲ್ಲ, ಅಲ್ಲಿ ಎಂಟರ್ಟೈನ್ಮೆಂಟು ಕೂಡ ಕೊಡಬೇಕಾಗುತ್ತೆ. ನೋಡೋಣ ಇವ್ರು ಬಂದರೆ ಹೇಗಿರುತ್ತೆ ಒಂದು ವೇಳೆ ಅಂತಂದ್ಬಿಟ್ಟು. ನಿಮ್ಮ ಪ್ರಕಾರ ಬಾಳು ಬೆಳಗುಂದಿಯವರು ಬಂದರೆ ಚೆನ್ನಾಗಿರುತ್ತೆ ಅಥವಾ ಇವ್ರ ಬದಲು ಬೇರೆ ಯಾರಿಗಾದ್ರೂ ಚಾನ್ಸ್ ಕೊಟ್ಟರೆ? ಜ್ಞಾನೇಶ್ ಅವರು ಇದ್ದಾರೆ, ಎಷ್ಟೊಂದು ಜನ ಇದ್ದಾರೆ, ಅವ್ರಿಗೆ ಯಾರಿಗಾದ್ರು ಚಾನ್ಸ್ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನ ಕಮೆಂಟಲ್ಲಿ ತಿಳಿಸಿ. ವರುಣ್ ಆರಾಧ್ಯ ಇನ್ನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಅಂದರೆ ಯಾರಾದರೂ ಒಬ್ರಲ್ಲ ಒಬ್ರು ಬಂದೇ ಬರ್ತಾರೆ, ಚಾನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ಕೂಡ ಈ ಸತಿ ಜಾಸ್ತಿ ಜನ ಬರ್ತಾರಪ್ಪ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತಂದ್ಬಿಟ್ಟು ಇಲ್ಲಿ ಹೇಳಲಾಗ್ತದೆ. ಕಳೆದ ಒಂದು 2-3 ಸೀಸನ್ ಹಿಂದ್ಗಡೆ ಒಂದು ಕಾಂಟ್ರವರ್ಸಿ ಆಗಿತ್ತು ಇವ್ರದ್ದು, ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರಣೆ. ಬಿಗ್ ಬಾಸ್ಗೆ ಬರಬೇಕು ಅಂತಂದ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಆದರೆ ಅದು ನೋಡಿದ್ರೆ ಇಲ್ಲಿ ರಿಯಲ್ ಆಗಿ ಅವ್ರದ್ದು ಬ್ರೇಕಪ್ ಕೂಡ ಇಲ್ಲಿ ಆಗಿತ್ತು. ಅದಾದಮೇಲೆ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಹೆಚ್ಚು ಆಕ್ಟಿವ್ ಆಗಿದ್ದೀರಾ ಎಲ್ಲರೂ ಕೂಡ ನೋಡಿರ್ತೀರಾ, ಅವ್ರ ಹುಡುಗಿನ ಇಲ್ಲಿ ರಿವೀಲ್ ಮಾಡಿದ್ರು. ಸುಮಾರು ಜನ ಇದಕ್ಕೆ ಒಳ್ಳೆ ಕಮೆಂಟು ಕೂಡ ಇಲ್ಲಿ ಹಾಕಿದ್ರು. ಇದ್ರ ಬಗ್ಗೆ ಸ್ವತಃ ಅವರೇ ಇಲ್ಲಿ ಮಾತಾಡಿದ್ರು, ಯಾರೋ ಡೈವರ್ಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕಮೆಂಟ್ ಆಗಿಕ್ಕೆ, ಯಾಕ್ರಪ್ಪ ನಾವು ಚೆನ್ನಾಗಿರೋದು ಇಷ್ಟ ಇಲ್ವಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದರೆ ಹುಡುಗಿನ ರಿವೀಲ್ ಮಾಡಿದ ತಕ್ಷಣ ಇವ್ರು ಮುಂಚೆನೇ ಗೊತ್ತಿತ್ತು, ಮುಂಚೆನೇ ಹಾಗೆ ಹೀಗೆ ಅಂತ ಇದ್ರ ಬಗ್ಗೆ ಅಂದರೆ ಈ ರೀತಿಯ ಸ್ವಲ್ಪ ಕಾಂಟ್ರವರ್ಸಿ ಜಾಸ್ತಿ ಇದೆ. ಅಂದರೆ ಇವ್ರದ್ದು ಲವ್ ಬ್ರೇಕಪ್ ಹೇಗಾಯಿತು, ಇಲ್ಲಿ ಯಾರ್ದು ತಪ್ಪಿದೆ ಯಾರ್ದು ಸರಿ ಇದೆ ಅಂತ ಅಂದ್ಬಿಟ್ಟು ಈ ಒಂದು ವಿಚಾರನ ತಿಳ್ಕೊಳ್ಳೋಕ್ಕೆ ಸುಮಾರು ಜನಕ್ಕೆ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹೆಚ್ಚಾಗಿ ಫೇಮಸ್ ಇದ್ದಾರೆ ಅಂತಂದರೆ ಅದರಲ್ಲೂ ಕೂಡ ಅವ್ರು ವ್ಲಾಗ್ಸ್ ಮಾಡೋದಲ್ವಾ, ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ಆಸಕ್ತಿ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ರಕ್ಷಿತಾ ಅವರು ಕಳೆದ ಬಾರಿ ಸೀಸನಲ್ಲಿ ಸಖತ್ ಹೆಸರು ಮಾಡಿದ್ರು. ಅಂದರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂತ ಅಂದಾಗ ಯೂಟ್ಯೂಬರ್ ಅಂದಿದ ತಕ್ಷಣ ಬಿಡಪ್ಪ ಅವರೇನು ಅಂತ ಬೇರೆಯವರು ಅನ್ಕೊಂತಾರೆ. ಆದರೆ ಎಷ್ಟು ಕಷ್ಟ ಇರುತ್ತೆ ಅದ್ರ ಹಿಂದೆ ಅಂತ ಅಂದ್ಬಿಟ್ಟು ಕೆಲಸ ಮಾಡೋರಿಗೆ ಇಲ್ಲಿ ಗೊತ್ತಿರುತ್ತೆ. ಸದ್ಯ ಇವಾಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳಂತೂ ಬಂದೇ ಬರ್ತಾರೆ. ಅದರಲ್ಲಿ ವರುಣ್ ಆರಾಧ್ಯ ಅವ್ರ ಹೆಸರು ಇಲ್ಲಿ ಸುಮಾರು ಸತಿ ಇಲ್ಲಿ ಕೇಳಿ ಬಂದಿದೆ. 2-3 ಸೀಸನ್ ಕೂಡ ಇಲ್ಲಿ ಕೇಳಿ ಬಂದಿದೆ. ಆದರೆ ಈ ಸೀಸನ್ ಬರುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಅದರಲ್ಲೂ ಕೂಡ ಸ್ಯಾಮ್ ಸಮೀರ್ ಅವರು ಕೂಡ ಅಷ್ಟೇ, ಅವ್ರ ಹೆಸರು ಕೂಡ ಅಷ್ಟೇ. ರಚಿತಾ ರಾಮ್ ಅವರೇ ಇಲ್ಲಿ ಹೇಳಿದ್ರು, ಇಲ್ಲ ನನಗೆ ಸ್ಯಾಮ್ ಸಮೀರ್ ಅವ್ರು ಮಾಡೋ ವಿಡಿಯೋಗಳು ತುಂಬಾ ಇಲ್ಲಿ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು. ಈಗ ವರುಣ್ ಆರಾಧ್ಯ ಅವರು ಸ್ಯಾಮ್ ಸಮೀರ್ ಅವ್ರ ಹೆಸರಂತೂ ತುಂಬಾ ಕೇಳಿ ಬರ್ತದೆ. ಮತ್ತು ವರ್ಷಾ ಕಾವೇರಿ ಅವ್ರದ್ದು ಅವ್ರು ಬರೋ ಚಾನ್ಸಸ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರ ಹೆಸರಂತೂ ಇಲ್ಲಿ ಕೇಳಿ ಬರ್ತಾನೆ ಇರುತ್ತೆ ಪ್ರತಿ ಸತಿನೂ ಕೂಡ. ವರುಣ್ ಆರಾಧ್ಯ, ವರ್ಷಾ ಕಾವೇರಿ ಮತ್ತು ಸ್ಯಾಮ್ ಸಮೀರು ಈ ರೀತಿಯಾಗಿ ಸುಮಾರು ಜನದ ಹೆಸರುಗಳು. ಆದರೆ ವರುಣ್ ಆರಾಧ್ಯ ಅವ್ರ ಹೆಸರಂತೂ ಒಂದು 2-3 ಸೀಸನಿಂದ ಕೇಳಿ ಬರ್ತದೆ. ನೋಡೋಣ ಇದರಲ್ಲಿ ಯಾರು ಬರ್ತಾರೆ ಯಾರು ಬರಲ್ಲ ಅಂತಂದ್ಬಿಟ್ಟು. ಬೃಂದಾವನ ಸೀರಿಯಲಲ್ಲೂ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಆದರೆ ಮೈನಸ್ ಏನು ಪ್ಲಸ್ ಏನು ಅಂತಂದ್ಬಿಟ್ಟು ಬಿಗ್ ಬಾಸ್ ಮನೆಯೊಳಗಡೆ ಬಂದಾಗ ಯಾರ್ದು ತಪ್ಪಿದೆ ಯಾರ್ದು ಸರಿ ಇದೆ ಅಂತಂದ್ಬಿಟ್ಟು ಇಲ್ಲಿ ಗೊತ್ತು ಆಗೇ ಆಗುತ್ತೆ. ಆದರೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಂತೂ ಫೇಮಸ್ ಇದ್ದಾರೆ. ನೋಡೋಣ ಯಾರಿಗೆ ಚಾನ್ಸ್ ಸಿಕ್ಕುತ್ತೆ ಯಾರಿಗೆ ಚಾನ್ಸ್ ಸಿಕ್ಕಲ್ಲ ಅಂತಂದ್ಬಿಟ್ಟು. ಡಾಕ್ಟರ್ ಬ್ರೋ ಅಂತೂ ಎಲ್ರಿಗೂ ಕೂಡ ಇಲ್ಲಿ ಚೆನ್ನಾಗಿ ಗೊತ್ತಿದೆ, ಅವ್ರು ಬರಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿಬಿಟ್ಟಿದ್ರು. ಆದರೆ ಅವರು ಬರಬಹುದು ಅಂತಂದ್ಬಿಟ್ಟು ಪ್ರತಿ ಸೀಸನ್ನು ಕಾಯ್ತಿದ್ದಾರೆ. ಅವರೇ ಇಲ್ಲಿ ಅವ್ರ ಬಾಯಿಂದ ಹೇಳಿದೇನಪ್ಪ ಅಂತಂದರೆ ಒಂದೇ ಕಡೆ ಇಲ್ಲಿ 90 ಡೇಸ್ ಅಂದರೆ ಒಂದು 100 ಡೇಸ್ ಇಲ್ಲಿ ಇರಬೇಕು ಅಂತಂದರೆ ನನಗೆ
ನಿಜವಾಗ್ಲೂ ಅದು ಆಗಲ್ಲ ಅಂತ ಬಿಟ್ಟು. ಯಾಕಂದರೆ ಅವರು ದೇಶ ವಿದೇಶಗಳಲ್ಲಿ ಸುತ್ತಬಿಟ್ಟು ವಿಡಿಯೋ ಮಾಡೋರು, ಅವ್ರು ಒಂದೇ ಕಡೆ ಇರಬೇಕು ಅಂತಂದರೆ ಕಟ್ ಆಗ್ದಂಗೆ ಆಗುತ್ತೆ ಅಂತ ಅವರೇ ಹೇಳಿದರು. ಅವ್ರು ಬರೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ. ಆದರೆ ವರುಣ್ ಆರಾಧ್ಯ ಅವರು, ವರ್ಷಾ ಕಾವೇರಿ ಅವರು, ಮತ್ತು ಸ್ಯಾಮ್ ಸಮೀರ್ ಅವರು, ಈ ರೀತಿಯ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಲಾಗ್ತದೆ. ನಿಮ್ಮ ಪ್ರಕಾರ ಯಾರು ಬಂದರೆ ಚೆನ್ನಾಗಿರುತ್ತೆ, ಯಾರು ಬರಬೇಕು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆ, ಅದನ್ನು ಕಮೆಂಟಲ್ಲಿ ತಿಳಿಸಿ. ಆನಂತರ ನೀನಾಸಂ, ಇವಾಗ ಹಾಸ್ಯ ಧಾರಾವಾಹಿ ನೋಡ್ತಿರೋರು ಗೊತ್ತಿರುತ್ತೆ, ಅವರು ಸಿಕ್ಕಾಪಟ್ಟೆ ಇವ್ರ ಆ್ಯಕ್ಟಿಂಗ್ ಅಂತೂ ತುಂಬಾ ಇಲ್ಲಿ ಇಷ್ಟಪಡ್ತಾರೆ ಎಲ್ಲರೂ ಕೂಡ. ಸದ್ಯ ಇವರು ಕೂಡ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ನೋಡೋಣ ಬಂದರೆ ಹೇಗಿರುತ್ತೆ, ನೀವು ಹೇಳಿ ವೀಕ್ಷಕರೇ. ಅದಾದಮೇಲೆ ಪ್ರಿಯಾಂಕಾ ಆಚಾರ್ ನೋಡಿ, ಮಹಾನಟಿ ವಿನ್ನರ್ ಕೂಡ ಆದರು. ಅದಾಗಿದ ತಕ್ಷಣ ಅವರು ಫಿಲಮ್ ಕೂಡ ಮಾಡಿದ್ರು, ಏಳುಮಲೆ ಅಂತಂದ್ಬಿಟ್ಟು. ಸದ್ಯ ಅವರು ಈ ಸತಿ ಬಿಗ್ ಬಾಸ್ ಸೀಸನ್ 13ಗೆ ಬರಬಹುದು ಅಂತಂದ್ಬಿಟ್ಟು ಸುಮಾರು ಜನ ಮಾತಾಡ್ತಾ ಇದ್ದಾರೆ. ನೋಡೋಣ, ಅದರಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ 12 ಸಖತ್ ಫೇಮಸ್ ಆಗಿದೆ. ಯಾರಿಗೆ ಆಫರ್ ಹೋದ್ರು ಕೂಡ ಕಣ್ಣು ಮುಚ್ಕೊಂಡು ಇಲ್ಲಿ ಒಪ್ಕೊಳ್ಳೋ ಚಾನ್ಸಸ್ಸೇ ಜಾಸ್ತಿ ಇದೆ. ಒಂದು ವೇಳೆ ಅವರು ವರ್ಕಲ್ಲಿ ಬ್ಯುಸಿ ಇದ್ದರೆ ಇಲ್ಲಪ್ಪ ಬೇಡ ಅಂತಂದ್ಬಿಟ್ಟು ಇಲ್ಲಿ ಹೇಳ್ಬೋದೇನೋ. ಆದರೆ ಸ್ವಲ್ಪ ಫ್ರೀ ಇದ್ರು ಅಂತಂದರೆ ಒಪ್ಕೊಳ್ಳೋ ಸಾಧ್ಯತೆನೇ ಜಾಸ್ತಿ ಇದೆ. ನೋಡೋಣ ಪ್ರಿಯಾಂಕಾ ಅವ್ರು ಬರ್ತಾರಾ ಬರಲ್ವಾ ಅಂತಂದ್ಬಿಟ್ಟು. ನಿಮ್ಮ ಅನಿಸಿಕೆ ಪ್ರಕಾರ ಬಂದರೆ ಹೇಗಿರುತ್ತೆ ಕಮೆಂಟಲ್ಲಿ ತಿಳಿಸಿ. ಕಲರ್ಸ್ ವಾಹಿನಿಯಲ್ಲಿ ಈಗಷ್ಟೇ ಇತ್ತೀಚೆಗೆ ಇಲ್ಲಿ ಎಂಡ್ ಆಗಿದ್ದು ಯಾವ ಸೀರಿಯಲ್ ಅಂತಂದರೆ ಇಲ್ಲಿ ಯಜಮಾನ ಸೀರಿಯಲ್ಲು ಎಂಡ್ ಆಯಿತು. ಅದರಲ್ಲಿ ಝಾನ್ಸಿ ಕ್ಯಾರೆಕ್ಟರ್ ಮಾಡಿದ್ರಲ್ವ ಮಧು ಅಂತಂದ್ಬಿಟ್ಟು ಅವ್ರ ಹೆಸರು, ಮಧು ಶ್ರೀ ಭೈರಪ್ಪ ಅಂತಂದ್ಬಿಟ್ಟು. ಅವರು ಮತ್ತು ಹರ್ಷ ಅವರು ಈ ಒಂದು ಬಿಗ್ ಬಾಸ್ ಸೀಸನ್ 13ಗೆ ಬರೋ ಸಾಧ್ಯತೆಯೇ ಜಾಸ್ತಿ ಇದೆ ಅಂತಂದ್ಬಿಟ್ಟು ಹೇಳಲಾಗ್ತದೆ. ಕಳೆದ ಸೀಸನ್ನಲ್ಲಿ ನೀವು ತಗೊಳ್ಬೋದು, ವಧು ಸೀರಿಯಲ್ ಮುಗಿದ ತಕ್ಷಣ ಅಭಿಷೇಕ್ ಅವರು ಇಲ್ಲಿ ಬಂದರು. ಅದೇ ರೀತಿ ಯಜಮಾನ ಸೀರಿಯಲ್ ಕೂಡ ಇಲ್ಲಿ ಮುಗಿದಿದೆ. ಇಲ್ಲಿ ಝಾನ್ಸಿ ಅವರು ಅಂದರೆ ಮಧು ಅವರು ಬರೋ ಸಾಧ್ಯತೆನೇ ಜಾಸ್ತಿ ಇದೆ. ಹರ್ಷ ಅವರು ಕೂಡ ಇಲ್ಲಿ ಬರಬಹುದು ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ನೋಡೋಣ ಬಂದ್ರೆ ಹೇಗಿರುತ್ತೆ. ಸೀರಿಯಲ್ಗಳಲ್ಲಿ ಈ ಒಂದು ಜೋಡಿ ಮೋಡಿ ಅಂತೂ ಇಲ್ಲಿ ಮಾಡಿದೆ. ಈಗ ಬಿಗ್ ಬಾಸ್ ಮನೆಗೆ ಬರ್ತಾರಾ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಿದೆ. ಇನ್ನು ಕೊನೆ ಹೆಸರು ಯಾವ್ದಪ್ಪ ಇಲ್ಲಿ ಕೇಳಿ ಬರ್ತದೆ ಅಂತಂದ್ರೆ, ಅಂದ್ರೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದು ಇವ್ರು ಬರಬಹುದು ಅವ್ರು ಬರಬಹುದು ಅಂತ ಅಂದ್ಬಿಟ್ಟು. ಇಲ್ಲಿ ತ್ರಿವಿಕ್ರಮ್ ಅವರ ಆತ್ಮೀಯ ಗೆಳೆಯ ಕರಣ್ ಆರ್ಯ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಇಲ್ಲಿ ಅಂದ್ರೆ ಬಿಗ್ ಬಾಸ್ ನ ಯಾರ್ಯಾರು ರೆಗ್ಯುಲರ್ ಆಗಿ ನೋಡಿದರೆ ಎಲ್ಲಾ ಸೀಸನ್ ಅವ್ರಿಗೆ ಇದು ನೆನಪಿರುತ್ತೆ. ಇಲ್ಲಿ ತ್ರಿವಿಕ್ರಮ್ ಅವರು ಒಂದ್ಸತಿ ಮೆಡಲ್ ಗೆದ್ದಾಗ ಇಲ್ಲಿ ಹೇಳ್ತಾರೆ, ಇಲ್ಲಪ್ಪ ಉತ್ತಮ ಅಂತ ಬಂದಿರ್ತಾರ, ಇದು ನಾನು ಡೆಡಿಕೇಟ್ ಮಾಡ್ತಿರೋದು ನನ್ನ ಫ್ರೆಂಡ್ ಕರಣ್ಗೆ ಅಂತಂದ್ಬಿಟ್ಟು, ಕರಣ್ ಆರ್ಯಗೆ ಅಂತಂದ್ಬಿಟ್ಟು. ಈ ಸತಿ ಕರಣ್ ಆರ್ಯ ಅವರು ಬರೋ ಸಾಧ್ಯತೆ ಇದೆ ಅಂತಂದ್ಬಿಟ್ಟು ಡಿಸ್ಕಷನ್ ನಡೀತದೆ ಅಂತೆ. ನೋಡೋಣ ಯಾರೆಲ್ಲ ಬರ್ಬೋದು, ಯಾರೆಲ್ಲ ಬಂದರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ. ಈ ಎಲ್ಲ ಸ್ಪರ್ಧಿಗಳು ಬಂದರೆ ಹೇಗಿರುತ್ತೆ, ಮತ್ತು ನಿಮ್ಮ ಪ್ರಕಾರ ಯಾರು ಬರಲೇಬೇಕು ಅಂತ ನೀವು ಇಷ್ಟಪಡ್ತಿದ್ದೀರಾ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.